ನಮಸ್ಕಾರ ಕರ್ನಾಟಕ. ಇವಾಗ ತಿರುಚೆಂದೂರಿನಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿದು ಸೈಕಲ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಇಲ್ಲ ಟೆಂಪಲ್ ಈ ಕೆಲಸ ಹೋಗ್ಬೇಕು. ಈ ಕಡೆ ಬಂದ್ವಿ. ಕೊನೆಯಲ್ಲಿ ಮ್ಯಾಲಿಂದ ಎಲ್ಲ ರೆಡಿ ಮಾಡಿದೆ. ಸೊ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ನಮಸ್ಕಾರ ಕರ್ನಾಟಕ. ಇವಾಗ ತಿರುಚೆಂದೂರಿನಲ್ಲಿ ನಿನ್ನೆ ಇದ್ದೀನಿ ಆ ಪೆಟ್ರೋಲ್ ಪಂಪ್ನಲ್ಲಿ. ಇವಾಗ ಬೆಳಗ್ಗೆ ಆಗಿದೆ ಒಂದು 6:35 ಆಗಿದೆ. ಒಂದು ಅರ್ಧ ತಾಸು ಆಯಿತು ನಾವು ಎದ್ದು. ಇವಾಗ ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ಈಗ ಟೆಂಪಲಿಗೆ ಹೋಗೋಣ ಅಂತ. ಟೆಂಪಲಿಗೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಸೇಫಾಗಿದ್ದರೆ ಪಾರ್ಕ್ ಮಾಡಿ ಟೆಂಪಲಿಗೆ ದರ್ಶನ ತೊಗೊಂಡು ಏನೇನಿದೆ ಎಲ್ಲ ತೋರಿಸ್ತೀನಿ ಅಂತ ಅಲ್ಲಿ ಹೋಗೋಣ ಅಂತ ಬನ್ನಿ. ಈಗ ಅಲ್ಲೇ ಪೆಟ್ರೋಲ್ ಬಂಕ್ ಬಂದ ತಕ್ಷಣ ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿದು ಹೋಗೋಣ ಅಂತೇಳಿ ಹೋಗ್ತಿದ್ದೀನಿ. ಇದು ಟೆಂಪಲ್ ರೋಡ್ ಇದೆ. ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸಿಗೆ ಬರೋದೆ. ನಿಮಗೆ ಭಾಳ ಕಡೆ ಎಂಟ್ರಿ ಬರ್ತವೆ ಅಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಕೂಡ ಅಲ್ಲಿನೂ ಹೋಗ್ಬೋದು. ಸೊ ಇಲ್ಲೇ ನಿಮಗೆ ಇಲ್ಲಿ ಕೂಡ ಹೋಗ್ಬೋದು. ಹೋಗೋಣ ಅಂತ ಬನ್ನಿ ಮುಂದೆ. ಈ ಸೈಕಲ್ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಇಲ್ಲೇ ಟೆಂಪಲ್ ಈ ಕೆಲಸ ಹೋಗ್ಬೇಕು. ಸ್ವಲ್ಪ ಇಲ್ಲೇ ಲಾಡ್ಜ್ ಅದು ಇತ್ತು. ಇಲ್ಲೇ ಸೇಫ್ ಅನ್ನಿಸ್ತು, ಇಲ್ಲೇ ಮಾಡಿದ್ದೀನಿ. ಹೋಗೋಣ ಅಂತ ಟೆಂಪಲಿಗೆ ಬನ್ನಿ. ಇದು ಬೀಚಿಗೆ ಹೋಗುತ್ತಂತೆ ಕೆಳಗಡೆ. ಇಲ್ಲಿ 100 ರೂಪೀಸ್ ಸ್ಪೆಷಲ್ ಎಂಟ್ರಿ. ಈ ಸೈಡ್ ಹೋದರೆ ರೈಟ್ ಹೋಗಬೇಕು. ಫ್ರೀ ದರ್ಶನ ಇದೆ. ಹೋಗೋಣ ಅಂತ ಫ್ರೀ ದರ್ಶನಕ್ಕೆ ಹೋಗಿ ನೋಡೋಣ. ಆಮೇಲೆ ಬೀಚ್ ಸೈಡ್ ಅದು ಹೋಗೋಣ ಅಂತ ಫಸ್ಟು. ಆಮೇಲೆ ರಶ್ ಆಗಿಬಿಡುತ್ತೆ. ನಿನ್ನೆ ವೀಕೆಂಡ್ ಇತ್ತು, ಇವತ್ತು ಮಂಡೇ ಇದೆ. ನೋಡೋಣ ಹೇಗಿರುತ್ತೆ. ರಶ್ ಇದೆ ಅನ್ನಿಸ್ತಿದೆ, ಸ್ವಲ್ಪ ಜನ ನೋಡ್ತಿದ್ದೀನಿ. ಹೋಗೋಣ ಅಂತ ಬನ್ನಿ. ದರ್ಶನ ಮಾಡಿ ಊಟ ಪ್ರಸಾದ ತೊಗೊಂಡು ಬಂದೆ. ದರ್ಶನಕ್ಕೆ 1 ಅವರ್ ಆಯಿತು ನಾನು ಹೋಗಿ ಬರಲಿಕ್ಕೆ. ಇವಾಗ 9 ಗಂಟೆ ಆಗಿದೆ. ನಾನು ಕ್ಯೂನಲ್ಲಿ ನಿಂತಿದ್ದು ಒಂದು 7 ಗಂಟೆ 7:30 ನಿಂತಿದ್ದೆ. ಆಲ್ಮೋಸ್ಟ್ ಒಂದು 8:30 ದರ್ಶನ ಆಯಿತು. ಅಲ್ಲಿಂದ ಮತ್ತೆ ಪ್ರಸಾದಕ್ಕೆ ಬಂದೆ. ಅಲ್ಲಿ ಟೋಕನ್ ಕೊಡ್ತಾರೆ, ಅಂದರೆ ಕ್ಯೂನಲ್ಲೇ ನಿಂದ್ರ ಮುಂದೆ ಅಲ್ಲೇ ಕೊಡ್ತಾರೆ. ಮತ್ತು ಅದೇನು ಸಪ್ರೇಟಾಗಿ ತೊಗೊಳೋದೇನಿಲ್ಲ. ಸೊ ಟೋಕನ್ ತೊಗೊಂಡು ಮತ್ತು ಅದು ಒಂದು 1/2 ಅವರ್ ಆಯಿತು. ಇವಾಗ ಪ್ರಸಾದ ತೊಗೊಂಡು ಬಂದೆ. ನೀವು ಇಲ್ಲಿ ಬಂದರೆ ಇವಾಗ ಇಲ್ಲಿ ಶೂಸ್ ಕೂಡ ಇಡ್ಬೋದು, ಫ್ರೀ ಆಗಿದೆ. ಸೊ ಬೇಕಂದರೆ ನೀವು ಏನಾದರೂ ಕೊಡ್ಬೋದು, ರೊಕ್ಕ ಇಲ್ಲಾಂದರೆ ಫ್ರೀ ಇದೆ ಶೂಸ್ ಎಲ್ಲ ಇಡೋಕ್ಕೆ. ಮತ್ತು ಮೊಬೈಲ್ ಲಾಕರ್ನು 5 ರೂಪೀಸ್ ಒಂದು ಮೊಬೈಲಿಗೆ. ಸೊ ಮೊಬೈಲ್ ಲಾಕರ್ ಇರುತ್ತೆ ಒಳಗಡೆ, ಇನ್ಸೈಡ್ ಇಲ್ಲ ಅದು. ಮತ್ತು ಇಲ್ಲಿ ಬೀಚ್ ಇದೆ ಕೆಳಗಡೆ. ಹೋಗೋಣ ಅಂತ ರೋಜ್ ಮೇಲೆ ಇಲ್ಲೇ ಶೂಸ್ ಇಡ್ಬೋದು ನೀವು ಫ್ರೀಯಾಗಿ. ಶೂಸ್ ಇಟ್ಟು ಇಲ್ಲಿ 5 ರೂಪೀಸ್ ಒಂದು ಮೊಬೈಲಿಗೆ. ಲಾಕರ್ನಲ್ಲಿಟ್ಟು ಹಿಂಗೆ ದರ್ಶನಕ್ಕೆ ಹೋಗ್ಬೋದು. ಈ ಕಡೆಗೆ ಹೋದರೆ ಬೀಚು. ಹೋಗೋಣ ಅಂತ ಬನ್ನಿ. ಬೀಚ್ ಕಡೆ ಬಂದ್ವಿ. ಕೊನೆಯಲ್ಲಿ ಮ್ಯಾಲಿಂದ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೂ ತೊಗೊಂಡು ಬಂದಿದ್ದೀವಿ ಬೀಚ್ ಕಡೆ. ಇದೆ ಬೀಚು. ಎಲ್ಲರೂ ಸ್ನಾನ ಮಾಡಿ ತೀರ್ಥ ಮುಗುತ್ತೆ, ಸ್ನಾನ ಮಾಡಿ ದೇವ್ರ ದರ್ಶನ ತೊಗೊತಾರೆ. ಅದು ಕಾಣಿಸ್ತಿದೆ ಅಲ್ಲ, ಅದು ಎಲೆಕ್ಟ್ರಿಸಿಟಿ ಇದು ಜನ್ರೇಟ್ ಮಾಡೋದು. ಈ ಥರ ಇದೆ. ಫುಲ್ಲು ಸಖತ್ತಾಗಿದೆ ಬೀಚಿಗೆ. ಇದೇ ಟೆಂಪಲ್ ಮುಗಿಸ್ಕೊಂಡು ಇವಾಗ ಪೆಟ್ರೋಲ್ ಪಂಪಿಗೆ ಹೋಗ್ತಿದ್ದೀನಿ. ಅಲ್ಲೇ ಹೋಗಿ ಬ್ಯಾಗ್ ಇನ್ನೂ ಪ್ಯಾಕ್ ಮಾಡಿಲ್ಲ. ಹೋಗಿ ಪ್ಯಾಕ್ ಮಾಡಿಕೊಂಡು ಹೇಳ್ತೀನಂತ ಏನಂತ ನೆಕ್ಸ್ಟ್ ಹೋಗೋಣ ಅಂತ ಬನ್ನಿ. ಈಗೆಲ್ಲ ರೆಡಿ ಮಾಡಿದೆ. ಸೊ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡೆ. ಬ್ಯಾಕ್ ಮಾಡ್ಕೊಂಡು ಇವಾಗ ಎಲ್ಲ ವಾಟ್ರು ಕೂಡ ಎಲ್ಲ ತೊಗೊಂಡಿದ್ದೀನಿ, ರಿಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಇವಾಗ ತಿರುಚೆಂದೂರಿಂದ ಈಗ ರಾಮೇಶ್ವರಂ ಹೋಗ್ತಿದ್ದೀನಿ. ಕಂಟಿನ್ಯೂ ಆಗಿ ಜರ್ನಿ ಮಾಡ್ತಿದ್ದೀನಿ. ನೋಡೋಣ ಒಂದು ಏನಲ್ಲಿ ಇನ್ನೂ ಇಲ್ಲಿಂದ 200 ಕಿಲೋಮೀಟರ್ಸ್ ಇದೆ. ನನ್ನ ಟಾರ್ಗೆಟು ಆಲ್ಮೋಸ್ಟ್ 3 ಡೇಸ್ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಂದ. ಯಾಕಂದರೆ 200 ಕಿಲೋಮೀಟರ್ಸ್ ಅಷ್ಟು ಈಸಿಯಾಗಿ ಹೋಗೋಕ್ಕೆ ಆಗೋಲ್ಲ. ನೋಡೋಣ. ಇದೇ ಬೀಚ್ ರೋಡೇ ಇದೆ, ECR ರೋಡೇ ಇದೆ. ಹೋಗೋಣ ಅಂತ ಒಂದು ವೇನಲ್ಲಿ ಮತ್ತೆ ಸಿಗ್ತೀನಂತೆ ನಿಮಗೆ. ಬನ್ನಿ ಹೋಗೋಣ. ಈ ವಿಡಿಯೋನ ಸ್ಪಾನ್ಸರ್ಶಿಪ್ಪು ನಮ್ಮ ಹುಬ್ಬಳ್ಳಿ ಸ್ಮಾರ್ಟ್ ಪ್ರಿಂಟ್ಸ್ ಅವ್ರದ್ದು ಏನಂತಂದರೆ ಫ್ಲೆಕ್ಸ್ ಪ್ರಿಂಟಿಂಗು ಮತ್ತು ಬ್ಯಾನರು, ಬ್ರ್ಯಾಂಡಿಂಗು ಮತ್ತು LED ಬೋರ್ಡ್ಸು ಮತ್ತು ID ಕಾರ್ಡ್ಸು. ಸೊ ಎಲ್ಲ ಕಂಪ್ಲೀಟಾಗಿ ವರ್ಕ್ ಮಾಡಿಕೊಡ್ತಾರೆ ನಿಮಗೆ. ಮತ್ತು ಯಾವುದೇ ಕಂಪ್ನಿ ಆಗಲಿ, ಶಾಪ್ ಆಗಲಿ, ಇಲ್ಲಾಂದರೆ ಬ್ರ್ಯಾಂಡಿಂಗ್ ಯಾವುದೋ ಒಂದು ಕಂಪ್ನಿ ಬ್ರ್ಯಾಂಡಿಂಗ್ ಆಗಲಿ, ಸೊ ಟೋಟಲಾಗಿ ಎಲ್ಲ ಪೇಸ್ಟಿಂಗು ಸೊ ಎಲ್ಲನೂ ಮಾಡಿಕೊಡ್ತಾರಂತೆ. ಒಟ್ಟು ನೀಟಾಗಿರುತ್ತೆ ಅವ್ರದ್ದು. ಸೊ ಒನ್ಸ್ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವ್ರದ್ದು HP ಲ್ಯಾಟೆಕ್ಸ್ ಮಷಿನ್ ಅಂತ. ಸೊ ಇದು ಬರೀ ಬೆಂಗಳೂರು ಮತ್ತು ಹುಬ್ಬಳ್ಳಿ, ಇವಾಗ ಈ ಹುಬ್ಬಳ್ಳಿಯಲ್ಲಿ ಇವ್ರದ್ದೇ ಕರೆಂಟ್ಲಿ ನಡೀತಿರೋದು ಆ ಮಷೀನು. ಬೇರೆ ಎಲ್ಲೂ ಸಿಗೋಲ್ಲ ನಿಮಗೆ ಈ ಮಷೀನು. ಇದರಲ್ಲಿ ಒಳ್ಳೆ ಕ್ವಾಲಿಟಿದು ಪ್ರಿಂಟಿಂಗ್ ಬರುತ್ತೆ. ಸೊ ಲ್ಯಾಟೆಕ್ಸ್ ಅಂತ ಪ್ರಿಂಟಿಂಗ್ ಬರುತ್ತೆ, ಸಖತ್ತಾಗಿರುತ್ತೆ. ಸೊ ಒನ್ಸ್ ಚೆಕ್ ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ತಿರುಚಿ 298 ಇದೆ, ರಾಮೇಶ್ವರಂ 211 ಇದೆ, ತೂತುಕೊಡಿ 28 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ಒಂದು
12:30 ಏನೋ ಆಗಿದೆ. ನಾನು ತೂತ್ಕುಡಿಯಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಆಲ್ಮೋಸ್ಟ್ 2 o'clock ಆಗ್ಬೋದು ತೂತ್ಕುಡಿ ಹೋಗೋಷ್ಟೊತ್ತಿಗೆ. ನೋಡೋಣ ಅಷ್ಟರೊಳಗೆ ಕವರ್ ಆದರೆ ಹೋಗೋಣ ಅಂತ. ಒಂದವೇನಲ್ಲಿ ಹೇರ್ ಹಾಕ್ಸೋಣ ಅಂತೇಳಿ ಹೇರ್ ಹಾಕಿದ್ರು ಅಣ್ಣವರು ಎಲ್ಲ ಟೈಟ್ ಹೇರ್ ಹಾಕ್ಕೊಂಡು. ಸೊ ಇವರಿಲ್ಲೇ ಕೇಳ್ತಿದ್ದಾರೆ ಏನು ಎಲ್ಲ ಅಂತೇಳಿ ಯೂಟ್ಯೂಬ್ ಚಾನಲ್ ನೋಡ್ಕೊತಿದ್ದಾರೆ. ಹೋಗೋಣ ಅಂತ ಮುಂದೆ ಒಂದು ವೇಳೆ ನಾನು ಸಿಗ್ತೇನಂತ ಮುಂಚೆ ಊರು ಬಂದಿತ್ತು. ಅಲ್ಲೇ ಫ್ರೂಟ್ಸ್ ಮತ್ತು ಇದು ಇತ್ತು, ಕುಕುಂಬರ್ ಇತ್ತು, ಸೌತೆಕಾಯಿ. ಫುಲ್ ಬಿಸಿಲು ಇತ್ತಲ್ವ, ಅದಕ್ಕೆ ಇಲ್ಲೇ ರೈಟ್ ಹೋಗ್ಬೇಕು ಇವಾಗ. ये पेड़ ना कम्मंगूल ಸೇಮ್ ಗಂಜಿ, ಅಕ್ಕಿ ಗಂಜಿ ಬರ್ತಲ್ಲ, ಉನ್ನತಿ ಗಂಜಿ ಇಲ್ಲಾಂದ್ರೆ ರಾಗಿ ಗಂಜಿ, ಆ ಥರ ಸೇಮ್ ಇರುತ್ತೆ. ಚೆನ್ನಾಗಿದೆ. ನೀವು ನೋಡ್ಬೋದು ಸಾಲ್ಟ್ ಇದು ಉಪ್ಪು ತಯಾರಿಸೋದು. ಆಗಿದ್ವಿ ಇನ್ನೂ ಒಂದು 4 ಕಿಲೋಮೀಟ್ರ್ ಇದೆ. ಟೋಟಲ್ ಈ ತೂತ್ಕುಡಿನೇ, ಬಟ್ ಸಿಟಿ ಮೇನ್ ಒಳಗಡೆ ಇದೆ. ನೀವು ನೋಡ್ಬೋದು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದು. ಸೊ ಹಾರ್ಬರು ಇದೆ ಒಳಗಡೆ, ಆ ಕಡೆ ಸೈಡು ಹೋಗೋಣ ಅಂತ ಬನ್ನಿ. ಮುಂದ್ಗಡೆ ಹೈವೇ ಕನೆಕ್ಟ್ ಆಗ್ತಿದೆ, ಅದು ಅಲ್ಲಿ ಹೋಗಿ ತೋರಿಸ್ತೀವಿ. ರೈಟ್ ಹೋಗ್ಬೇಕು. ಸೊ ತೂತ್ಕುಡಿ ಪೋರ್ಟ್ ಕೂಡ ಇವಾಗ ನಾನು ತೂತ್ಕುಡಿಗೆ ಬಂದಿದ್ದೆ. ಎಂಟ್ರೆನ್ಸಲ್ಲಿ ಹಸುವಾಗಿತ್ತು, ಊಟ ಮಾಡೋಣ ಅಂತೇಳಿ ಇಲ್ಲೇ ನಿಂದಿರಿಸಿದ್ದೆ. ಸೊ ಇಲ್ಲಿ ಇವರು ಓನರ್ ಇದ್ದಾರೆ ಹೋಟೆಲ್ದವರು. ತಮಿಳ್ನಾಡು ಹೋಟೆಲ್. ತಮಿಳ್ನಾಡು ಹೋಟೆಲ್ ಇದು ತಿರುಚೆಂದೂರು ರೋಡ್, ತೂತುಕುಡಿ. ಓಕೆ. ಎಸ್. ಇವ್ರ ಕಡೆ ಎಲ್ಲ ಪರೋಟ ಎಲ್ಲ ಸಿಗುತ್ತೆ, ಚಿಕನ್ ಬಿರಿಯಾನಿ, ಪರೋಟ ಎಲ್ಲ ಸಿಗುತ್ತೆ. ಹೋಗೋಣ. ಥ್ಯಾಂಕ್ ಯು ಅಣ್ಣ. ಎಸ್ ಥ್ಯಾಂಕ್ ಯು. ಹಾಯ್. ಕೊಂಡು ತೂತುಕುಡಿ ಸಿಟಿಯಲ್ಲಿ ಬಂದು ಇವಾಗ ECR ರೋಡಿಗೆ ಹೋಗಂತ ಹೇಳಿದ್ದಾರೆ. ಅಲ್ಲಿಂದ ಸ್ಟ್ರೈಟ್ ರೋಡ್ ಸಿಗುತ್ತೆ ನನಗೆ ಅಂತ ಹೇಳಿದ್ದಾರೆ. ಬಟ್ ಮ್ಯಾಪ್ಸ್ನಲ್ಲಿ ಈ ಕಡೆ ಒಳಗಡೆ ಸಿಟಿ ಒಳಗಡೆ ತೋರಿಸಿತ್ತು. ಚಿದಂಬರಂ ಪೋರ್ಟ್ ಇದೇ ಪೋರ್ಟು ಚಿದಂಬರಂ ಅಂತೇಳಿ. ಹಿಂಗೆ ಸ್ಟ್ರೈಟ್ ಹೋದರೆ ECR ರೋಡ್, ಬೀಚ್ ರೋಡ್ ಹೋಗೋಣ ಅಂತ ಬನ್ನಿ. ರಾಮೇಶ್ವರಂ ನೋಡ್ಬೋದು, ಎಲ್ಲ ಗಲ್ಲಿನ ಹೊಂಟಿವಿ. ಮೇನ್ ರೋಡ್ ಇದೆ. ನೋಡ್ರಿ, ಇದೆ ರಾಮೇಶ್ವರಂ ರೋಡ್ ಇದೆ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ನಾನು ತೂತ್ಕುಡಿಯಿಂದ ಸಿಟಿ ಹೊರಗಡೆ ಬಂದೆ. ಇಲ್ಲೇ ಸ್ಟೇ ಮಾಡೋಣ ಅಂಥೇಳಿ ನೋಡಿದೆ, ಬಟ್ ಅಲ್ಲಿ ಸಿಟಿ ಒಳಗಡೆ ಎಲ್ಲೂ ಪೆಟ್ರೋಲ್ ಬಂಕ್ನಲ್ಲಿ ಅಲೋ ಮಾಡಲಿಲ್ಲ. ಇವಾಗ ಮತ್ತೆ ಅದಕ್ಕೆ ಅಲ್ಲಿಂದ ಏನೋ ಒಂದು ರಿಸ್ಕ್ ತೊಗೊಂಡು ಇವಾಗ ಮೇನಿಲ್ಲ ಹೈವೇ ಬರುತ್ತೆ ರಾಮೇಶ್ವರಂ ಇದಕ್ಕೆ. ಸೊ ಇಲ್ಲಿ ಇನ್ನೊಂದು ಹೈವೇ ಲಿಂಕ್ ಆಗುತ್ತೆ. ಸೊ ಆ ಹೈವೇನಲ್ಲಿ ಒಂದು ಪೆಟ್ರೋಲ್ ಪಂಪ್ ಇತ್ತು, ಅದು ಇಂಡಿಯನ್ ಆಯಿಲ್ ಅಂತ. ಸೊ ಅವ್ರು ಕೂಡ ಕೇಳಿದೆ, ಸರ್ ಕೊಟ್ಟರು, ಅಲೋ ಮಾಡಿದರು. ಏನಿಲ್ಲ ಪ್ರಾಬ್ಲಮ್, ನೀವು ಎಲ್ಲಿ ಬೇಕಾದಲ್ಲಿ ಇದ್ದು ಹೋಗೋ, ಆರಾಮಾಗಿ ಹೋಗು ಅಂತ ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಪೇರು ಸರ್? ಸೌದು. ಎಸ್ ಥ್ಯಾಂಕ್ ಯು ಸರ್. ಅದೇ ಅಲೋ ಮಾಡಿದ್ರು. ಪೆಟ್ರೋಲ್ ಪಂಪಿಂದ ಊಟ ಮಾಡೋಕೆ ನೋಡೋಣ ಅಂತೇಳಿ ಇವಾಗ ಇಲ್ಲಿ ಬಂದಿದ್ದೆ. ಒಂದು ಅವೇನಲ್ಲೇ ಒಂದು ಹೋಟೆಲ್ ECR ಅಂತ ಇತ್ತು, 2 ಕಿಲೋಮೀಟ್ರ್ ಬಂದಿದ್ದೀನಿ. ಬಂದು ಇವಾಗ ಕೋಕ್ ಕುಡಿದು ಇವಾಗ ಇದನ್ನು ಪಾರ್ಸಲ್ ತೊಗೊಂಡು ಹೋಗೋಣ ಅಂತ. ಇಲ್ಲಿ ತಿನ್ನೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗ್ತೀನಿ ನಾನು ಅಂತ ಪಾರ್ಸಲ್ ತೊಗೊಂಡು ಹೋಗ್ತೀನಿ ನಾನು. ಪೆಟ್ರೋಲ್ ಬಂಕ್ ನಿನ್ನೆ ನೈಟ್ ಸ್ಟೇ ಮಾಡಿದ್ನಲ್ಲ, ಸೊ ಇದು ಹೈವೇ ಕನೆಕ್ಟ್ ಆಗುತ್ತೆ. ಈ ಸೈಡ್ ಹೋದರೆ ಆ ಸೈಡ್ ನಾವು ರಾಮೇಶ್ವರಂ ಹೋಗೋದು.
ಈ ಸೈಡ್ ತೂತುಕುಡಿ ಮತ್ತು ಸಿಟಿ ಎಂಟ್ರಿ ಹಾಕ್ತೀವಿ. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ನನಗೆ. ಇಲ್ಲೆಲ್ಲ ಫುಲ್ಲು ಸಾಲ್ಟ್ ಏರಿಯಾ ಇದೆ, ಎಲ್ಲ ಮಣ್ಣಲ್ಲೇ ಎಲ್ಲ ಇದು ಫುಲ್ ಗಾಳಿ ಎಲ್ಲ ಉಪ್ಪಿಂದ ಎಲ್ಲ ಬರೋದು. ಒಂಥರ ಇದಿದೆ, ನೀರು ಕೂಡ ಎಲ್ಲ ಉಪ್ಪು, ಅದಕ್ಕೆ ಅಷ್ಟೇ ಫ್ರೆಶ್ ಅಪ್ ಆಗಿ ಮುಂದ್ಗಡೆ ಹೋಗೋಣ. ಅಲ್ಲೆಲ್ಲಾದರೂ ಇತ್ತಂದರೆ ಇನ್ನೂ ನೀಟಾಗಿ ಫ್ರೆಶ್ ಅಪ್ ಆಗಿ ಮತ್ತು ಬ್ರೇಕ್ಫಾಸ್ಟ್ ಅದು ಮಾಡಿಕೊಂಡು ಹೋಗೋಣ ಅಂತ. ಇಲ್ಲಿಂದ 160 ಕಿಲೋಮೀಟ್ರ್ ಇದೆ ರಾಮೇಶ್ವರಮ್. ಇವತ್ತು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ನೋಡೋಣ ಅಂತ. ನಾನೇನು ಟಾರ್ಗೆಟ್ ಅಂತ ಇಟ್ಕೊಂಡಿಲ್ಲ, ಆಲ್ಮೋಸ್ಟ್ ಒಂದು 50-60 ಅಂತ ಇಟ್ಕೊಂಡಿನಿ ಇವತ್ತು. ಸೊ ನೋಡೋಣ ಅಂತ ಹೋಗೋಣ ಮುಂದೆಗೆ, ಅಲ್ಲಿ ಸಿಗ್ತೀನಂತೆ. ನೀವು ಹಿಂಗೆ ತೆಗಿತಿದ್ದಾರೆ ಅದೇ ಆ ಥರ ಹಿಂಗೆ ಮಾಡಿ ಸೊ ದಂಡಿಗೆ ಅದು ಉಪ್ಪು ಬರುತ್ತೆ. ಸೊ ಅದನ್ನು ಹಂಗೆ ಕಲೆಕ್ಟ್ ಮಾಡ್ಕೊತ ಒಂದಿನ ತೆಗೆದಿರ್ತಾರೆ. ಟೋಟಲ್ ಆಗಿ ಫುಲ್ ಅದೇ ಇದೆ ಇಲ್ಲೆಲ್ಲ. ಇವಾಗ ಚಹಾ ಕುಡ್ದಿದ್ದೀನಿ. ಮುಂದುಗಡೆ ನೆಕ್ಸ್ಟ್ ಸ್ಟಾಪಲ್ಲಿ ನಾಷ್ಟ ಮಾಡೋಣ ಅಂತ ಹೋಗೋಣ ಅಂತ. ಇವಾಗ ಅಲ್ಲಿ ನಾಷ್ಟ ಮಾಡಿದೆ. ಒಂದು ದಿನಲ್ಲಿ ನಾಷ್ಟ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಪೆಟ್ರೋಲ್ ಪಂಪ್ ಇದ್ದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಕೂತಿದ್ದೀನಿ. ಹೋಗೋಣ ಅಂತ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು. ಬಿಸಿಲು ಒಂದಿದೆ. ಇದು ಕುಳ್ತೂರು ಅಂತ ಇಲ್ಲಿ ಒಂದು ರೋಡ್ ಸ್ಪ್ಲಿಟ್ ಆಗುತ್ತೆ. ರಾಮೇಶ್ವರಮ್ ಫುಲ್ ತಾಳೆ ಹಣ್ಣಿಂದ ಗಿಡ ಇದ್ದಾವೆ. ಮತ್ತು ಜ್ಯೂಸು ನಿನ್ನೆ ಕುಡಿದಿದ್ವಲ್ಲ ನೀರು, ತಾಳೆ ಹಣ್ಣಿನ ನೀರು, ಆ ಥರ ಜಗ್ಗಿ ಸ್ಟಾಪ್ ಇದ್ದಾವೆ. ಇದು ಒಂಥರ ವ್ಯೂ ಚೆನ್ನಾಗಿದೆ. ಆ ಸೈಡ್ ಹೋದರೆ ನಿಮಗೆ ಬೀಚು. ಇಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ ಪ್ಲೇಸ್ ಎಲ್ಲ. ಹೋಗೋಣ ಅಂತ ಮುಂದುಗಡೆ ತೋರಿಸ್ತೀನಿ. ಪಿಕಾಕ್ ಇದೆ ನೋಡಿ. ಈಗ ಸಲ್ವಾಗುಡಿ ಏನೋ ಯಾವುದೋ ಇದೆ ಊರ ಹೆಸರು. ಅಲ್ಲಿ ಎಂಟ್ರಿ ಆಗಿದ್ದೀವಿ. ಈಗ ಇಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ.